ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 4-5 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿರುವಂಥದ್ದು. ಹಾಗಾಗಿ ದೂಧಸಾಗರ ಜಲಪಾತಕ್ಕೆ ಈಗ ಜೀವ ಕಳೆ ಬಂದಿರುವಂಥದ್ದು. ದೂಧಸಾಗರ ಜಲಪಾತ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಸದ್ಯ ಈಗ ನಾನು ಮಾಡ್ತಿರೋದು ಗಮನಿಸ್ಬೋದು. ಯಾವ ರೀತಿಯಾಗಿ ಜಲಪಾತ ಇದೆ ಅನ್ನೋದನ್ನು ನೋಡ್ಬೋದು. ಸುಮಾರು ಅಂದರೆ ಹಚ್ಚ ಹಸಿರಾದಂಥ ಏನು ಪ್ರಕೃತಿ ಸೌಂದರ್ಯ ಇರುವಂಥ ಆ ಒಂದು ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುವಂಥ ಸುಮಾರು 310 ಮೀಟರ್ ಜೊತೆಗೆ 1017 ಅಡಿ ಎತ್ತರದಿಂದ ಧುಮುಕುವಂಥ ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲೋದು. ಆದರೆ ಈಗ ಏನು ಇಲ್ಲಿರುವಂಥ ಆಡಳಿತ ಇಲಾಖೆ ಅಧಿಕಾರಿಗಳು ಜೊತೆಗೆ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಈ ಒಂದು ಪ್ರವಾಸಿ ತಾಣಕ್ಕೆ ಜಲಪಾತಕ್ಕೆ ಸಂಪೂರ್ಣವಾಗಿ ಕಳೆದ 3 ವರ್ಷಗಳಿಂದ ನಿರ್ಬಂಧವನ್ನು ಹೇರಿತ್ತು. ಹಾಗಾಗಿ ಈಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಆದರೆ ಇದು ದೊಡ್ಡ ಪ್ರವಾಸಿ ತಾಣ ಇರುವ ದೇಶದ 4ನೇ ಅತಿ ದೊಡ್ಡ ಜಲಪಾತ ಎಂಬ ಒಂದು ಹೆಗ್ಗಳಿಕೆಗೂ ಕೂಡ ಈ ಒಂದು ಜಲಪಾತ ಸಾಕ್ಷಿಯಾಗಿರುವಂಥದ್ದು. ಆದರೆ ಈಗ ಸದ್ಯ ಕಳೆದ 3 ವರ್ಷಗಳ ಹಿಂದೆ ಇಲ್ಲಿ ನಿರಂತರವಾಗಿ ಬರುವಂಥ ಪ್ರವಾಸಿಗರು ಹುಚ್ಚಾಟವನ್ನು ಮಾಡ್ತಾಯಿದ್ರು. ಬಂದಂಥವ್ರು ಇಲ್ಲಿ ರೈಲ್ವೆ ನಿಲುಗಡೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ರೈಲ್ವೆ ಮೇಲೆ ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಸಂಪೂರ್ಣವಾಗಿ ಪ್ರವಾಸಿಗರೇ ನಿರ್ಬಂಧವನ್ನು ಹೇರುವಂಥದ್ದು. ಯಾರಾದರೂ ಪ್ರವಾಸಿಗರು ಬರಬೇಕಾದ್ರೆ ಇಲ್ಲಿ ಅನುಮತಿಯನ್ನು ಪಡೆದುಕೊಳ್ಳೋದು ಕಡ್ಡಾಯ. ಹಾಗಾಗಿ ನಾವು ಕೂಡ ಈ ಒಂದು ಅನುಮತಿಯನ್ನು ಪಡೆದುಕೊಂಡು ಈ ಒಂದು ಜಲಪಾತಕ್ಕೆ ದೂಧಸಾಗರ್ ಜಲಪಾತಕ್ಕೆ ಸದ್ಯ ಬಂದಿರುವಂಥದ್ದು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಬೋದು. ಸಂಪೂರ್ಣವಾಗಿ ಗುಡ್ಡವನ್ನೇ ಕರೆದುಕೊಂಡು ಹಾಲ್ನೊರೆಯಂತೆ ಉಕ್ಕುವಂಥ ಈ ಒಂದು ದೃಶ್ಯ ಏನು ನಯನ ಮನೋಹರ ಪ್ರಕೃತಿ ಸೌಂದರ್ಯ ಭೂಲೋಕದ ಸ್ವರ್ಗದಂತಿರುವಂಥದ್ದು. ಜೊತೆಗೆ ಸುಮಾರು 4-5 ದಿನಗಳ ಹಿಂದಷ್ಟೇ ಮಳೆ ಈ ಭಾಗದಲ್ಲಿ ಆರಂಭ ಆಗಿರುವಂಥದ್ದು. ಹಾಗಾಗಿ 25ರಷ್ಟು ಮಾತ್ರ ಜಲಪಾತ ಈಗ ಉಕ್ಕೇರಿ ಹರಿತಾ ಇರುವಂಥದ್ದು. ಆದರೆ ಇನ್ನೂ ಮಳೆ ಆಗಬೇಕು. ಆದರೆ ಸಾಕಷ್ಟು ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಸದ್ಯಕ್ಕೆ ಈ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಈಗ ಪ್ರವಾಸಿಗರಿಲ್ಲ. ಆದರೆ ಒಂದಿಷ್ಟು ನಿಯಮಾವಳಿಗಳನ್ನು ಹಾಕಿ ಇಲ್ಲಿ ಪ್ರವಾಸಿಗರಿಗೆ ಅವಕಾಶವನ್ನು ಕೊಡಬೇಕಿತ್ತು ಅನ್ನೋದು ಪ್ರವಾಸಿಗರ ಒಂದು ಒತ್ತಾಯ ಕೂಡ ಇರುವಂಥದ್ದು. ಗೋವಾ ಕರ್ನಾಟಕ ಗಡಿಯಲ್ಲಿರುವಂಥ ವಿಶ್ವ ಪ್ರಸಿದ್ಧವಾದಂಥ ಜಲಪಾತಕ್ಕೆ ಅವಕಾಶವನ್ನು ಕೊಡಲೇಬೇಕು ಅನ್ನೋದು ಪ್ರವಾಸಿಗರ ಒಂದು ಒತ್ತಾಯ ಕೂಡ ಆಗಿರುವಂಥದ್ದು. ಆದರೆ ಅದಕ್ಕೆ ಅವಕಾಶವನ್ನು ಇಲ್ಲಿರುವಂಥ ಆಡಳಿತ ಅಧಿಕಾರಿಗಳು ರೈಲ್ವೆ ಇಲಾಖೆ ಕೊಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಬರುವಂಥ ಒಂದೇ ಒಂದು ಮಾರ್ಗ, ಅದು ರೈಲು ಮಾರ್ಗ. ಸಾಕಷ್ಟು ಕಡಿದಾದ ಸುಮಾರು 12 ಟನಲ್ಗಳು 12 ಸುರಂಗ ಮಾರ್ಗಗಳನ್ನು ದಾಟಿಕೊಂಡು ಈ ಒಂದು ಜಲಪಾತಕ್ಕೆ ಬರಬೇಕು. ಸಾಕಷ್ಟು ಕಠೋರ ಹಾದಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಬರುವಂಥವರೆಲ್ಲರೂ ಕೂಡ ಹುಚ್ಚಾಟವನ್ನು ಮಾಡೋದು, ಪಾರ್ಟಿಗಳನ್ನು ಮಾಡೋದು, ಮದ್ಯದ ಬಾಟಿಲ್ಗಳನ್ನು ಪ್ರಕೃತಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಧಕ್ಕೆ ಆಗಬಾರ್ದು, ಪ್ರಕೃತಿ ಸೌಂದರ್ಯ ಹಾಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಸದ್ಯಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಆ ರೀತಿ ಇದೆ ಅನ್ನೋದನ್ನು 2 ಕಣ್ಣು ಸಾಲದು. ಅಂಥ ಪ್ರಕೃತಿ ಸೌಂದರ್ಯಕ್ಕೆ ಜನರಿಗೆ ಅವಕಾಶವನ್ನು ಕೊಡಲಿ, ನಿಯಮಾವಳಿಯನ್ನು ಕೊಡಲಿ ಅನ್ನೋದು ಕೂಡ ಪ್ರವಾಸಿಗರ ಒಂದು ಒತ್ತಾಯ ಕೂಡ ಇರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿದಾರ ಓಟಿ.